ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಈಗ 28ನೇ ಕಂತು ಬಂತಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಈ ಒಂದು ವೀಡಿಯೋಗೆ ಏನಿಲ್ಲ ಅಂತಂದ್ರೆ 100 ಕಮೆಂಟ್ ಮೇಲೆ ಬರಲಿ. ಯಾಕಂತಂದರೆ ವೀಡಿಯೋಗೆ ಏನಿಲ್ಲ ಅಂತಂದ್ರೂ ಕೂಡ ಒಂದು 5,000 ಏನು ಲೈಕ್ ಮಾಡಿ. ಎಲ್ಲರೂ ಹೇಳುವಂಥದ್ದು ನಾನಿಷ್ಟೇ, ಹಣ ಬಂತಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ನೋಡಿ ಒಂದು ಬಾರಿ ಕಮೆಂಟ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನರಿಗೆ ಬಂದಿರ್ಬೋದು ಅಕೌಂಟಿಗೆ. ಆ್ಯಂಡ್ ತುಂಬ ಜನರಿಗೆ ಬರ್ದೇನೂ ಇರ್ಬೋದು. ಬಂದೇ ಇದೆ, ಆಲ್ರೆಡಿ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ತುಂಬ ಜನರಿಗೆ ಬಂದಿರ್ಬೋದು, ತುಂಬ ಜನರಿಗೆ ಬರ್ದೇನೂ ಇರಬಹುದು. ಹೇಳಲಿಕ್ಕಾಗೋದಿಲ್ಲ, ಅಂದರೆ ಪ್ರೆಡಿಕ್ಟ್ ಮಾಡಲಿಕ್ಕಾಗೋದಿಲ್ಲ. ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬಂದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡಬೇಕು. ಈಗ ಅಂದರೆ ನನ್ನ ಪ್ರಕಾರ ಆಲ್ರೆಡಿ ಎಲ್ರಿಗೂ ಬಂದಿರಬಹುದು, ಹೇಳಲಿಕ್ಕಾಗೋದಿಲ್ಲ. ಬಂದಿದೆ ಅಂತ ಹೇಳ್ತಾ ಇಲ್ಲ ನಾನು, ಬಂದಿರಬಹುದು. ಐ ಥಿಂಕ್ ಡೆಫಿನೆಟಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ. ನೋಡ್ಕೊಳ್ಳಿ, ಒಂದು ಬಾರಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅಕೌಂಟಿಗೆ ಹಣ ಬಂದಿದೆ ನೋಡಿ. ಬಂದಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ, ಬೇಜಾರಾಗಬೇಡಿ. ಯಾರು ಕೂಡ ಬಂದಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ. ಡೆಫಿನೆಟಾಗಿ ಹಣ ಬಂದಿರಬೇಕು. ಯಾಕಂತಂದರೆ ಇಷ್ಟೊತ್ತೊಳಗಡೆ ಸರ್ಕಾರ ಹಣ ಹಾಕಿರಬೇಕು. ಯಾಕಂತಂದರೆ ಆಲ್ರೆಡಿ ತುಂಬ ಜನರಿಗೆ ನಮಗೊಂದು ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಳ್ಳಿ. ಒಂದು ಬಾರಿ ಬಂದಿದ್ದರೆ ನೋಡಿ. ಆ್ಯಂಡ್ ಅದಕ್ಕೆ ಹೇಳುವಂಥದ್ದು, ದಯವಿಟ್ಟು ನಮ್ಮೊಂದು ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತಿನ್ ಸೆಕೆಂಡಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಆ್ಯಂಡ್ ನಿಮಗೆ ಇನ್ಫಾರ್ಮೇಷನ್ ಏನೇ ಇರಲಿ, ಗೃಹಲಕ್ಷ್ಮಿ ಅಂತಲ್ಲ, ಪ್ರತಿಯೊಂದು ಯೋಜನೆ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್, ಈಗ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ ಅನ್ನುವಂಥದ್ದು ಈಗ ನನಗೆ ತಿಳ್ಕೊಳ್ತಾ ಹೋಗೋಣ. ಈಗ ಹಣ ಬಂದಿದೆಯಾ, ಹೌದಾ, ಒಂದು ಬಾರಿ ಕಮೆಂಟ್ ಮಾಡಿ. ನನಗೆ ಹಣ ಬಂದಿದೆ ಬಂದಿಲ್ವಾ, ಏನು ಕತೆ, ಅದ್ರ ಬಗ್ಗೆ ಒಂದಿಷ್ಟು ಕಮೆಂಟ್ ಮಾಡಿ ನನಗೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಹಣ ಬಂದಿದೆ ಅಂತ, ತುಂಬ ಜನ ಹೇಳ್ತಾರೆ ಹಣ ಬಂದಿಲ್ಲ ಹಾಗೀಗೆ ಅಂತ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ಬಂದಿದೆ ಬಂದಿಲ್ವೋ ಇದನ್ನು ಒಂದು ತಿಳಿಸ್ಕೊಡಿ ನನಗೆ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್. ಈಗಿನ ಎಟ್ ಪ್ರೆಸೆಂಟಲ್ಲಿ ತುಂಬ ಜನರಿಗೆ ಬಂದಿರ್ಬೋದು, ತುಂಬ ಜನರಿಗೆ ಬರ್ದೇನು ಇರಬಹುದು, ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಯಾಕಂತಂದರೆ ಡಾಕ್ಯುಮೆಂಟ್ಸ್ ಈಗ ಕೆಲವರು ಈಗ ಪ್ರಾಬ್ಲಮ್ ಇರುತ್ತೆ, ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಈಗ ಡಾಕ್ಯುಮೆಂಟ್ಸನ್ನು ಸರಿ ಮಾಡ್ಕೊಂಡಿಲ್ಲ, ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಯಾಕಂತಂದರೆ ಆಲ್ರೆಡಿ ಹಣ ಬಂದಿರಬೇಕು. ಯಾಕಂತಂದರೆ ಆಲ್ರೆಡಿ ಈಗ ಸರ್ಕಾರ ಪೇ ಮಾಡಿದೆ. ಆ್ಯಂಡ್ ಪೇಮೆಂಟ್ ಮಾಡ್ತಾ ಇರುವಂಥದ್ದು ಇನ್ನೂ ಕೂಡ ಪ್ರೋಗ್ರೆಸ್ ಆಗ್ತಾ ಇದೆ. ಯಾಕಂತಂದರೆ ಪ್ರೊಸೆಸ್ ಆಗ್ತಾ ಇದೆ. ಆ ಒಂದು ಪ್ರೊಸೆಸ್ ಈಗಲೂ ಕೂಡ ಕೂಡ ನಡೀತಾ ಇದೆ. ಆ್ಯಂಡ್ ಬರಬಹುದು, ಆ್ಯಂಡ್ ಬರ್ದೇನು ಇರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ನೋಡ್ಕೊಳ್ಳಿ, ಒಂದು ಬಾರಿ ಚೆಕ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ. ಆದರೆ ಒಂದು ಬಾರಿ ನೋಡ್ಕೊಳ್ಳಿ, ಒಂದು ಬಾರಿ ಹಣ ಬಂದಿರ್ಬೋದು. ಯಾಕಂತಂದರೆ ಈಗ ತಾನೇ ಈಗ ನನಗೊಂದು ಅಪ್ಡೇಟ್ ಬಂತು, ಆಲ್ಮೋಸ್ಟ್ ಹಣ ಜಮೆ ಮಾಡಿದ್ದಾರೆ ಈ ರೀತಿ ಅನ್ನುವಂಥ ಒಂದಿಷ್ಟು ಅಪ್ಡೇಟ್ಗಳು ಬಂತು. ಹಾಗಾಗಿ ವಿಡಿಯೋ ಮಾಡ್ತಾ ಇರುವಂಥದ್ದು ಅರ್ಜೆಂಟಾಗಿ. ಹಾಗೆ ನೋಡ್ಕೊಳ್ಳಿ, ಒಂದು ಬಾರಿ ನೋಡ್ಕೊಳ್ಳಿ. ಹಣ ಬರ್ದೇನೂ ಇರ್ಬೋದು, ಬಂದಿರ್ಬೋದು. ಹಾಗಾಗಿ ದಯವಿಟ್ಟು ಒಂದು ಬಾರಿ ಬರ್ದೇ ಇರಲಿ, ಅದು ಮ್ಯಾಟ್ರ್ ಅಲ್ಲ. ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ ನನಗೆ, ಬಂದಿದೆಯಾ ಬಂದಿಲ್ವ, ಏನು ಕತೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಈಗ ಯಾರಿಗೆ ಹಣ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಷ್ಟೇ ಜಿಲ್ಲೆಗಳಿಗೆ ಅಂತಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ. ಫಸ್ಟು ನಿಮಗೆ ಇಲ್ಲಿ ಬಂದಿರುವಂಥದ್ದು ಕೊಡಗು ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಹಾಸನ, ಆ್ಯಂಡ್ ಉಡುಪಿ, ಆ್ಯಂಡ್ ಬಳ್ಳಾರಿ, ಚಿತ್ರದುರ್ಗ, ಆ್ಯಂಡ್ ಅದಾದಮೇಲೆ ನಿಮಗೆ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಇಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನನ್ನ ಒಂದು ಒಪಿನಿಯನ್ ಅನ್ನೋಕ್ಕಿಂತ ಸರ್ಕಾರ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಹೇಳ್ತಾ ಇರುವಂಥದ್ದು. ನೋಡ್ಕೊಳ್ಳಿ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಏನು ಕತೆ ಅಂತ ನೋಡ್ಕೊಳ್ಳಿ. ನಾನು ಕನ್ಫರ್ಮ್ ಆಗಿ ಹೇಳಲಿಕ್ಕಾಗೋದಿಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿರಬೇಕು. ಅಂದರೆ ಈ ಜಿಲ್ಲೆಗಳಿಗೆ ಬಿಟ್ಟು ಬರುತ್ತೆ. ಈಗ ಈ ಜಿಲ್ಲೆಗಳಿಗೆ ನಾನು ಹೇಳೋ ಜಿಲ್ಲೆನೇ ಅಂತ ಹೇಳಲಿಕ್ಕಾಗೋದಿಲ್ಲ, ಒಂದಿಷ್ಟು ಜಿಲ್ಲೆಗಳು ಬೇರೆನೂ ಇರ್ಬೋದು. ಹಾಗಾಗಿ ನೋಡ್ಕೊಳ್ಳಿ, ಒಂದು ಬಾರಿ ಚೆಕ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಈಗ ನಾನು ಹೇಳಿದೆ ಅಂತ ಪಟ್ಟ ನೋಡುವಂಥದ್ದಲ್ಲ, ನೋಡ್ಕೊಳ್ಳಿ, ಒಂದು ಬಾರಿ ನೋಡ್ಕೊಳ್ಳಿ. ಯಾಕಂತಂದರೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಡೆಫಿನೆಟಾಗಿ ಈ 2,000 ರೂಪಾಯಿ ಹಣ ಬಂದರೆ ಒಳ್ಳೆಯದು. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಿಮ್ಮ ಏನಕ್ಕೂ ಆದರೂ ಖರ್ಚಿಗಾದರೂ ಆಗುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರ, ಫಸ್ಟ್ಲಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗೋದಿಲ್ಲ ಹಾಗೆ ಈಗ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳುವಂಥವ್ರು ಆಗಬೇಕು. ಎಲ್ರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕು. ನಾನು ಅದೇ ಹೇಳುವಂಥದ್ದು, ಎಲ್ರಿಗೂ ಹಣ ಬರಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ರೇಷನ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಬರಬೇಕು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಆ್ಯಂಡ್ ಎಲ್ರಿಗೂ
ಒಳ್ಳೆಯದಾಗಲಿ. ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದೂ ಕೂಡ ನೀವು ಮಾಡ್ಕೊಳ್ಬೇಕು. ಡೆಫಿನೆಟಾಗಿ ನೀವು ಮಾಡಿಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕು. ಈಗ ಹಣ ಬರಲ್ಲ ಹಾಗೆ ಏನೂ ಇಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬ ಜನ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಅಯ್ಯೋ ನಮ್ಗೆ ಹಣ ಬರೋದೋ ಇಲ್ವೇನೋ, ನಮ್ಗೆ ಹಣ ಜಮೆ ಆಗೋದೇ ಇಲ್ವೇನೋ, ಹಾಗಾಗುತ್ತೇನೋ ಹೀಗಾಗುತ್ತೇನೋ, ಅದನ್ನು ಬಿಟ್ಬಿಡಿ. ಫಸ್ಟ್ಲಿ ನಾನು ಹೇಳುವಂಥದ್ದು ಟೆನ್ಷನ್ ತಗೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ನನ್ನ ಒಂದು ರೂಲ್ಸ್ ಅಂತಂದ್ರೆ ಇದೆ, ಟೆನ್ಷನ್ ತೊಗೊಳ್ಬಾರ್ದು. ಸಿಂಪಲಾಗಿ ಯೋಚನೆ ಮಾಡಬೇಕು. ಡೆಫಿನೆಟಾಗಿ ನೀವೆಲ್ಲರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ, ಈ ಒಂದು ಯೋಜನೆ ಬಗ್ಗೆ, ಈ ಒಂದು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ತಿಳಿಸ್ಕೊಡಿ. ನಿಮ್ಮ ಯೋಜನೆ ಆಗಿರ್ಬೋದು, ಅಂದರೆ ನಿಮ್ಮ ಯೋಚನೆ ಆಗಿರ್ಬೋದು, ಎಲ್ಲದೂ ಕೂಡ ನಮ್ಗೆ ತಿಳಿಸ್ಕೊಡಿ. ಆ್ಯಂಡ್ ನೀವು ಏನು ನಿಮ್ಮ ಜಿಲ್ಲೆಗಳು ಯಾವುದು ಅದ್ರ ಬಗ್ಗೆಯೂ ಕೂಡ ನಮಗೆ ತಿಳಿಸ್ಕೊಡಿ. ಯಾಕಂತಂದರೆ ತುಂಬ ಜನ ಜಿಲ್ಲೆಗಳ ಬಗ್ಗೆಯೂ ಕೂಡ ಹೇಳಲ್ಲ, ದಯವಿಟ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕಂಪಲ್ಸರಿಯಾಗಿ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಚಾಚು ತಪ್ಪದೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳುವಂಥದ್ದು, ವಿಡಿಯೋವನ್ನು ಮಿಸ್ ಮಾಡಿದರೆ ಏನೂ ಕೂಡ ಸಿಗಲ್ಲ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದರೊಟ್ಟಿಗೆ ತುಂಬ ಜನ ಇನ್ನೊಂದು ವಿಚಾರ ಕೇಳಿದರು, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಜಮೆ ಆಗಲ್ವಾ, ಅಂದರೆ ನಿಂತು ಹೋಗುತ್ತಾ ಅನ್ನುವಂಥದ್ದು ಒಂದಿಷ್ಟು ಜನ ಕ್ವಶನನ್ನು ಕೇಳಿದ್ರಿ. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಏನೂ ಕೂಡ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ. ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ, ಆ ರೀತಿ ಏನೂ ಇಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಪಡ್ಕೊಳ್ಳಿ.